ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಹರಕೆ ಮಾಡಿದ ಮೇಲೆ ಮರೆಯಬೇಡ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 50ನೇ ಅಧ್ಯಾಯ 14ನೇ ವಚನ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಮರನಿಗೆ ಸಲ್ಲಿಸಿರಿ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ, ಮಾಡಿಕೊಂಡ ಹರಕೆಗಳನ್ನು ಪರಾತ್ಮರನಿಗೆ ಅಥವಾ ದೇವರಿಗೆ ಸಲ್ಲಿಸಬೇಕಂತೆ. ಹರಕೆಯ ವಿಷಯ ಬಂದಾಗ ಎರಡು ವಿಧವಾದಂಥದ್ದಿದೆ. ಒಂದು ಹರಕೆ ಮಾಡಿ ಪ್ರಾರ್ಥಿಸುವಂಥದ್ದು, ಇನ್ನೊಂದು ಹರಕೆ ಸಲ್ಲಿಸಿ ಸ್ತೋತ್ರ ಹೇಳುವಂಥದ್ದು. ಇಂದು ಅನೇಕರು ಹರಕೆ ಮಾಡಲು ಉತ್ಸಾಹದಿಂದ ಮುಂದೆ ಬರುತ್ತಾರೆ. ದೇವರು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರ್ತಾರೆ, ಬಿಡುಗಡೆಯನ್ನು ಕೊಟ್ಟಿರ್ತಾರೆ. ನಂತರ ಅವರು ದೇವ ಸಮ್ಮುಖದಲ್ಲಿ ದೇವರೇ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತೀನಿ ಅಂತ ಹೇಳಿರ್ತಾರಲ್ವ, ಅದನ್ನು ಮರೆತು ಬಿಡುತ್ತಾರೆ. ಪ್ರಸಂಗಿ 5ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ನೀನು ದೇವರಿಗೆ ಹರಕೆ ಮಾಡಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಧರ್ಮೋಪದೇಶ ಕಾಂಡ 23, 21ರಿಂದ 23ನೇ ವಚನವರೆಗೆ ನೀವು ನೋಡುವುದಾದರೆ, ನಿಮ್ಮ ದೇವರಾದ ಯೆಹೋವನಿಗೆ ಹರಕೆ ಮಾಡಿದ ಮೇಲೆ ಅದನ್ನು ತಡ ಮಾಡದೆ ತೀರಿಸಬೇಕು. ಅದನ್ನು ತಪ್ಪದೆ ಅದನ್ನು ವಿಚಾರಿಸುವನು, ತೀರಿಸದೆ ಹೋಗುವಂಥದ್ದು ಪಾಪ. ನೀವು ಹರಕೆ ಮಾಡದಿದ್ದರೆ ದೋಷವೇನೂ ಇರಲಿಲ್ಲ, ಆದರೆ ಬಾಯಿಂದ ನುಡಿದದ್ದನ್ನು ನೆರವೇರಿಸಲೇಬೇಕು. ನಿಮ್ಮ ದೇವರಾದ ಯೆಹೋವನಿಗೆ ಬಾಯಿಂದ ಹರಕೆ ಮಾಡಿಕೊಂಡಂತೆಯೇ ಅದನ್ನು ಒಪ್ಪಿಸಬೇಕು. ನೋಡ್ರಿ, ಈ ವಾಕ್ಯ ಭಾಗದಲ್ಲಿ ಸಹ ನಾವು ನೋಡ್ತೇವೆ, ಹರಕೆ ಮಾಡಿ ಅದನ್ನು ದೇವರಿಗೆ ಸಲ್ಲಿಸದೆ ಹೋದರೆ ಅದು ಪಾಪ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಹಾಗಂದರೆ ಮಾಡಿಕೊಂಡಂಥ ಹರಕೆಗಳನ್ನು ನಾವು ದೇವರಿಗೆ ಸಲ್ಲಿಸಬೇಕು. ಸತ್ಯ ವೇದದಲ್ಲಿ ಯಾರಾದರೂ ಹರಕೆ ಮಾಡಿಕೊಂಡಿದ್ದಾರಾ ಎಂಬುದಾಗಿ ನೋಡುವುದಾದರೆ, ಸತ್ಯ ವೇದದಲ್ಲಿ ಮೊಟ್ಟ ಮೊದಲು ಹರಕೆ ಮಾಡಿದ ವ್ಯಕ್ತಿ ಯಾಕೋಬನು. ಅವನು ಬರಿಗೈಯಲ್ಲಿ ಹೋಗುವಾಗ ಒಂದು ಸ್ಥಳದಲ್ಲಿ ಮಲಗಿಕೊಂಡಾಗ ದೇವರ ಒಂದು ಕನಸು ಅವನಿಗೆ ಬೀಳುತ್ತದೆ. ದೇವದೂತರು ನೆಚ್ಚಣಿಕೆಯಲ್ಲಿ ಹತ್ತುತ್ತಾ ಇದ್ದಾರೆ, ಇಳಿಯುತ್ತಾ ಇದ್ದಾರೆ. ಅವನು ಎದ್ದು, ಈ ಸ್ಥಳದಲ್ಲಿ ದೇವರು ಇದ್ದಾರೆ ಎಂಬುದಾಗಿ ಖಚಿತಪಡಿಸಿಕೊಂಡು ಅಲ್ಲಿ ಒಂದು ಪ್ರೇಯರ್ ಮಾಡ್ತಾನೆ. ಸ್ವಾಮಿ, ನೀನು ನನ್ನನ್ನು ಬ್ಲೆಸ್ ಮಾಡೋದಾದರೆ, ಆಶೀರ್ವಾದ ಮಾಡೋದಾದರೆ 10ರಲ್ಲಿ ಒಂದು ಭಾಗವನ್ನು ನಿನಗೆ ಕೊಡ್ತೇನೆ. ಅವನ ಹರಕೆ ಹೊತ್ತ ಹಾಗೆ ದೇವರು ಅವನನ್ನು ಬ್ಲೆಸ್ ಮಾಡಿದರು. ಅವನು ಸಹ 10ರಲ್ಲಿ ಒಂದು ಭಾಗವನ್ನು ಕರ್ತನಿಗೆ ಸ್ತೋತ್ರ, ಆತನು ಏನು ಶಪಥ ಮಾಡಿಕೊಂಡಿದ್ದನೋ, ಏನನ್ನು ಅವನು ಒಡಂಬಡಿಕೆ ಮಾಡಿಕೊಂಡಿದ್ದನೋ ಅದನ್ನು ನೆರವೇರಿಸಿದ. ಸ್ತೋತ್ರ. ತಿರುಗಿ ಮತ್ತೆ 1 ಸಾಮುವೇಲನ ಪುಸ್ತಕಕ್ಕೆ ಬರುವಾಗ ಹನ್ನಳು ಬಂಜೆಯಾಗಿದ್ದಳು, ಆದರೆ ದೇವರಿಗೆ ಒಂದು ಹರಕೆ ಹೊತ್ತು ಪ್ರಾರ್ಥಿಸ್ತಾ ಇದ್ದಾಳೆ, ಸ್ವಾಮಿ ನನಗೊಂದು ಗಂಡು ಮಗನನ್ನು ಕೊಟ್ಟರೆ ನಿನಗೆ ಕೊಟ್ಟು ಬಿಡ್ತೇನೆ. ಅವಳು ಹರಕೆ ಹೊತ್ತಲು ಅದೇ ವರ್ಷದಲ್ಲಿ ದೇವರು ಒಂದು ಗಂಡು ಮಗುವನ್ನು ಕೊಟ್ಟರು. ಅದೇ ಸ್ತೋತ್ರ ವರ್ಷದಲ್ಲಿ ಅವಳು ಸಹ ಅವನ ಚಿಕ್ಕ ವಯಸ್ಸಿನಲ್ಲೇ ಇರುವಾಗ ಅವನನ್ನು ಆಲಯಕ್ಕೆ ಹೋಗಿ ಬಿಟ್ಟು ಬಂದಳೆಂಬುದಾಗಿ ನೋಡುತ್ತೇವೆ. ಯೆಫ್ತಾಹನು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಒಂದು ಹರಕೆ ಹೊತ್ತು ಪ್ರಾರ್ಥಿಸುತ್ತಾ ಇದ್ದಾನೆ, ದೇವರೇ ಇವತ್ತು ಸ್ತೋತ್ರ, ನೀನು ನನಗೆ ಜಯವನ್ನು ಕೊಟ್ಟರೆ, ನನ್ನ ಮುಂದೆ ಫಸ್ಟ್ ಹೋಗುವಾಗ ಯಾರು ಬಂದರೂ ನಾನೇನು ಮಾಡ್ತಾನೆ ಅವರನ್ನು ನಿನಗೇ ಕೊಡ್ತೇನೆ ಎಂಬುದಾಗಿ ಅವನಿಗೆ ದೇವರು ಜಯ ಕೊಟ್ಟರು. ಅವನು ಹಿಂತಿರುಗಿ ಬರುವಾಗ ಸ್ವಂತ ಮಗಳೇ ಅವನ ಎದುರಾಗಿ ಬಂದಳು. ಅವನು ಸ್ತೋತ್ರ ತನ್ನ ಹರಕೆಯನ್ನು ತಪ್ಪಿಸಲಿಲ್ಲ ಎಂಬುದಾಗಿ ನೋಡ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಸಹ ದೇವರ ಸಮ್ಮುಖದಲ್ಲಿ ಬಂದು ಏನಾದರೂ ಶಪಥ ನೀವು ಮಾಡಿಕೊಂಡಿದ್ದೀರಾ, ಏನಾದರೂ ಹರಕೆ ಮಾಡಿಕೊಂಡಿದ್ದೀರಾ, ಏನಾದರೂ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೀರಾ, ಒಡಂಬಡಿಕೆ ಮಾಡಿಕೊಂಡಿದ್ದರೆ ಅದನ್ನು ನೆರವೇರಿಸ್ರಿ. ದೇವರಿಗೆ ಹೇಳಿದರೆ ಅದನ್ನು ಮಾಡಿರಿ. ನಿಮ್ಮ ಮಗನನ್ನು ಸೇವೆಗಾಗಿ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಹೇಳಿದರೆ ಒಪ್ಪಿಸಿಕೊಡ್ರಿ. ಸ್ತೋತ್ರ, ನನ್ನ ಬಿಸ್ನೆಸ್ಸನ್ನು ದೇವರೇ ಬ್ಲೆಸ್ ಮಾಡಿದ್ರೆ ನಾನು ಕಾಣಿಕೆ ಕೊಡ್ತೀನಿ ಎಂಬುದಾಗಿ ಹೇಳಿದರೆ ನಿಮ್ಮ ಕಾಣಿಕೆಯನ್ನು ಕೊಡ್ರಿ. ನಾನೊಂದು ಚರ್ಚ್ ಕಟ್ಟಿಡುವಂಥ ವಿಷಯದಲ್ಲಿ ನಾನು ದೇವರ ಆಲಯಕ್ಕೆ ಏನಾದರೂ ಕೊಡ್ತೀನಿ ಎಂಬುದಾಗಿ ಮಾತು ಕೊಟ್ಟಿದ್ದರೆ ಕೊಡ್ರಿ. ಏಕೆಂದರೆ ನೀವು ಮಾತು ಕೊಟ್ಟಿದ್ದರೆ ಅದನ್ನು ತಪ್ಪದೆ ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ. ಒಬ್ಬ ಯೌವನಸ್ಥನು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಕುಟುಂಬದಲ್ಲಿ ಕಷ್ಟಗಳು ಇದ್ದಿದ್ದರಿಂದ ಆ ಕಷ್ಟಗಳ ನಿಮಿತ್ತವಾಗಿ ಹೊರದೇಶಕ್ಕೆ
ಕೆಲಸಕ್ಕೆ ಹೋದ. ಹೆಚ್ಚು ಕಡಿಮೆ 1.5 ವರ್ಷ ಬಹಳ ಒಳ್ಳೆ ಕೆಲಸ ರೀ, ಬಹಳ ಒಳ್ಳೆ ದುಡ್ಡು ಸಂಪಾದನೆ ಮಾಡುವ ಕೆಲಸ ಚೆನ್ನಾಗಿ ಹೋಗ್ತಾ ಇತ್ತು. ದಿಢೀರಂತ ನೋಡಿದ್ರೆ ಅವನ ಶರೀರದಲ್ಲಿ ಒಂದು ಬಲಹೀನತೆ, ಒಂದು ವ್ಯಾಧಿ, ಒಂದು ರೋಗ ಉಂಟಾಗಿ ಕೆಲಸ ಮಾಡಲಾಗದೆ ತಿರುಗಿ ಮನೆಗೆ ಬಂದು ಬಿಟ್ಟ. ಮನೆಗೆ ಬಂದ ಮೇಲೆ ಸ್ತೋತ್ರ, ಅಯ್ಯೋ ನಾನು ಕೆಲಸ ಮಾಡಬೇಕೆಂಬಂಥ ಅವನ ಆ ಒಂದು ಆಸೆ, ಆ ಬಯಕೆ ಅದು ಹಾಗೆ ಉಳಿಯಿತು. ತಿರುಗಿ ಕೆಲಸ ಮಾಡಲಿಕ್ಕೆ ಆಗಲೇ ಇಲ್ಲ. ಯಾಕೆ ನಮ್ಮ ಕುಟುಂಬದಲ್ಲಿ ಹೀಗೆ ನಡೆಯುತ್ತೋ, ಯಾಕೆ ನನಗೆ ಹೀಗೆ ಎಂಬಂಥ ಅನೇಕ ಪ್ರಶ್ನೆಗಳು ಅವನನ್ನು ಕಾಡಿದಾಗ ಅವನ ತಾಯಿ ಹೇಳಿದಳು, ಮಗ ನಿನ್ನನ್ನು ನಾನು ಕರ್ತನ ಸೇವೆಗೆ ಕೊಟ್ಟಿದ್ನಪ್ಪ, ದೇವರ ಸೇವೆಗೆ ಸಮರ್ಪಿಸಿದ್ದೆ. ಆದರೆ ನೀನಾದರೂ ಈ ಕಷ್ಟದ ನಿಮಿತ್ತ ಸೇವೆಗೆ ಹೋಗುವ ಬದಲು ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತಂತೆ ಹೋದೆ. ಆದರೆ ಇನ್ನೂ ಪರಿಸ್ಥಿತಿಗಳು ಬಹಳ ಇಕ್ಕಟ್ಟಾಗಿದೆಯಲ್ಲಪ್ಪ ಅಂತ ಹೇಳಿದಾಗ ಮಗನು ತಾಯಿ ಅವತ್ತೇ ತಿರುಗಿ, ಕರ್ತನೇ ನಾವು ಮಾತು ಕೊಟ್ಟಂತೆ ನಡೆದುಕೊಂಡಿಲ್ಲ, ನಮ್ಮನ್ನು ಕ್ಷಮಿಸ್ರೆ, ನನ್ನ ಮಗನನ್ನು ನನ್ನ ಸೇವೆಗಾಗಿಯೇ ಕೊಡ್ತೇನೆ. ಮಗನ ಹೇಳಿದ, ಸ್ವಾಮಿ ನನ್ನನ್ನು ನಿನ್ನ ಸೇವೆಗಾಗಿ ಸಮರ್ಪಿಸ್ತೇನೆ, ನನ್ನನ್ನು ಉಪಯೋಗಿಸಪ್ಪ, ನಾನು ತೆಗೆದುಕೊಳ್ಳುವಂಥ 1 ಲಕ್ಷ ಸಂಬಳಕ್ಕಿಂತ ನಿನ್ನ ಸೇವೆಯೇ ನನಗೆ ದೊಡ್ಡದೆಂಬುದಾಗಿ ಒಪ್ಪಿಸಿಕೊಟ್ಟು ಸೇವೆಗಾಗಿ ಹೋದ. ನಡೆದ ಅದ್ಭುತ ಏನು ಗೊತ್ತಾ? ಅವನ ಶರೀರದಲ್ಲಿ ಬಂದಂಥ ರೋಗ, ಬಲಹೀನತೆ, ಅವ್ರ ಕುಟುಂಬದಲ್ಲಿ ಬಂದಂಥ ಕಷ್ಟ ನಷ್ಟ ಎಲ್ಲವೂ ನೀಗಿ ಹೋಯಿತು. ಪ್ರೀತಿ ಉಳ್ಳ ದೇವ ಜನರೇ, ಇವತ್ತು ಸಹ ದೇವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ದೇವ ಸಮ್ಮುಖದಲ್ಲಿ ಹರಕೆ ಹೊತ್ತ ಯಾವುದಾದ್ರೂ ವಿಷಯವಾಗಿ ಇರುವುದಾದರೆ, ಅದನ್ನು ಮಾಡಿ ಇನ್ನೂ ನೆರವೇರಿಸದೆ ಇರುವುದಾದರೆ ಇವತ್ತು ದೇವರ ಬಳಿ ಕ್ಷಮೆ ಕೇಳಿ, ದೇವರೇ ನಾನು ಏನು ಒಡಂಬಟ್ಟಿದ್ದೇನೋ, ಏನು ಮಾಡ್ತೀನಿ ಎಂಬುದಾಗಿ ಹೇಳಿದ್ದೇನೋ ಅದನ್ನು ಮಾಡಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ಸ್ವಾಮಿ ನಿನ್ನ ವಚನವನ್ನು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿದ್ದೀರಾ. ನಿಮ್ಮ ವಚನದ ಮೂಲಕ ಅನೇಕ ಜನರ ಸಂಗಡ ನೀವು ಮಾತನಾಡಿದ್ದೀರಾ. ಅವರ ಜೀವಿತದಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿ ಹರಕೆ ಮಾಡಿದರೆ ಅದನ್ನು ನೆರವೇರಿಸಲಿಕ್ಕೆ ನಿನ್ನ ಮಕ್ಕಳಿಗೆ ಕೃಪೆ ಕೊಡ್ರಿ. ಒಂದು ವೇಳೆ ಅದನ್ನು ನೆರವೇರಿಸಲಿಕ್ಕೆ ಮರೆತು ಹೋಗಿದ್ದರೆ, ನೆರವೇರಿಸಲಿಕ್ಕೆ ದೇವರೇ ಅವ್ರಿಗೆ ಆಗದೇ ಇದ್ದರೆ, ದೇವರೇ ನಿನ್ನ ಮಕ್ಕಳನ್ನು ಕ್ಷಮಿಸ್ರಿ, ಇನ್ನೊಂದು ಅವಕಾಶವನ್ನು ಕೊಡ್ರಿ. ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಈ ದಿನ ಕೂಡ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿ. ಗಾಡ್ ಬ್ಲೆಸ್ ಯು ಆಲ್.